ಜೋಳದ ರೊಟ್ಟಿ ರೆಸಿಪಿ. ಒಂದು ಪಾತ್ರೆಯಲ್ಲಿ ನೀರು ಬಿಸಿ ಮಾಡೋಕೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ನೀರು ಸ್ವಲ್ಪ ಬಿಸಿ ಆದಮೇಲೆ ಸ್ವಲ್ಪ ಹಿಟ್ಟನ್ನು ಈ ರೀತಿ ಹಾಕ್ಕೋಬೇಕು. ಇದು ಜೋಳದ ರೊಟ್ಟಿ ನಮಗೆ ಮಾಡೋಕ್ಕೆ ಬರಲ್ಲ ಅನ್ನೋರಿಗೆ ಈ ರೀತಿ ಪ್ರೊಸೀಜರ್ ಹೇಳ್ತಿದ್ದೀನಿ, ಯಾಕೆಂದರೆ ದಿಸ್ ಇಸ್ ಫಾರ್ ಬಿಗಿನರ್ಸ್. ನಾವು ಜೋಳದ ರೊಟ್ಟಿ ತುಂಬ ಚೆನ್ನಾಗಿ ಮಾಡೋಕ್ಕೆ ಬರೋರು ನೀರು ಕುದೀತಿದ್ದಂಗೆ ಹಿಟ್ಟಿಗೆ ಹಾಕಿ ಕಲಿಸ್ಕೊಳ್ತಾರೆ. ಆದರೆ ಕೆಲವರಿಗೆ ಜೋಳದ ರೊಟ್ಟಿನೇ ಬರೋಲ್ಲ ಅನ್ನೋರಿಗೆ ನೀರು ಕುದಿಯುವಾಗ ಸ್ವಲ್ಪ ಹಿಟ್ಟು ಹಾಕಬೇಕು. ಹಿಟ್ಟು ಹಾಕಿ ಈಗ ಇದು ಕುದೀತಾ ಇದೆಯಲ್ಲ, ಈ ಕುದಿಯುವಾಗ ನಾವು 1-2 ಸ್ಪೂನ್ ಹಿಟ್ಟು ಹಾಕ್ಕೋಬೇಕು. ಮುದ್ದೆ ಥರ ಮಾಡ್ಕೋಬೇಕು. ಈ ಮುದ್ದೆ ಥರ ಮಾಡ್ಕೊಳೋದ್ರಿಂದ ನಮಗೆ ಜಿಗಿ ಚೆನ್ನಾಗಿರುತ್ತೆ, ರೊಟ್ಟಿ ಅರ್ಧೋಗಲ್ಲ, ರೊಟ್ಟಿ ತುಂಬ ಸ್ಮೂತಾಗಿ ಚೆನ್ನಾಗಿ ಬರುತ್ತೆ. ನಾನು ಇಷ್ಟು ಹಿಟ್ಟು ಹಾಕ್ಕೊಂಡಿದ್ದೀನಿ. ಇದು ಒಂದು 2-3 ನಿಮಿಷ ಬೇಯಬೇಕು. ರಾಗಿ ಮುದ್ದೆ ಇಲ್ಲ ಜೋಳದ ಮುದ್ದೆ ಯಾವ ರೀತಿ ಮಾಡ್ತೀವೋ ಅದೇ ರೀತಿ ಮುದ್ದೆ ಮಾಡ್ಕೋಬೇಕು. ಇದರಲ್ಲಿ ಈಗ ಇದು ಕುದೀತಾ ಇದೆ. ಇದು ಹಿಟ್ಟು ಮತ್ತು ನೀರನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಮುದ್ದೆ ಥರ ಈ ರೀತಿ ಪಾತ್ರೆಯ ತಳ ಬಿಡಬೇಕು. ಆಗ ನಮಗೆ ಮುದ್ದೆ ಬೆಂದಿದೆ ಅಂತ ಅರ್ಥ. ನೋಡಿ, ಈ ರೀತಿ ತಳ ಬಿಟ್ಕೊಂತ ಹೋಗುತ್ತೆ. ಈಗ ಈ ಮುದ್ದೆನ ತಗೊಂಡು ಇಲ್ಲಿ ಇಟ್ಟಿದ್ದೀನಲ್ಲ, ಈ ಜೋಳದ ಹಿಟ್ಟಿಗೆ ಹಾಕಿ ಚೆನ್ನಾಗಿ ನಾದ್ಕೋಬೇಕು. ಮುದ್ದೆ ಮತ್ತು ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ಬೇಕು. ಈ ರೀತಿ ಹಿಟ್ಟು ಈಗ ಅದಕ್ಕೆ ಬರೋ ಥರ ಈ ರೀತಿ ನಾದ್ಕೋಬೇಕು ಚೆನ್ನಾಗಿ. ನೋಡಿ, ಈಗ ಜೋಳದ ರೊಟ್ಟಿಯ ಹಿಟ್ಟು ರೆಡಿಯಾಗಿದೆ. ಹಿಟ್ಟನ್ನು ಈ ರೀತಿ ಚೆನ್ನಾಗಿ ನಾದ್ಕೊಂಡು ನೋಡಿ, ನಾವು ಈ ರೀತಿ ಮುದ್ದೆ ಥರ ಮಾಡಿ ರೊಟ್ಟಿ ಕಲಿಸ್ಕೊಳೋದ್ರಿಂದ ಸೈಡಿಗೆ ಹರಿಯೋದಿಲ್ಲ, ಚೆನ್ನಾಗಿ ಬರುತ್ತೆ ರೊಟ್ಟಿ. ಬೇಯಿಸೋದಕ್ಕೆ ಇಲ್ಲಿ ಕಬ್ಬಿಣದ ಹಂಚು ಇಟ್ಕೊಂಡಿದ್ದೀನಿ. ಆಲ್ರೆಡಿ ಹಂಚು ಕಾದಿದೆ. ರೊಟ್ಟಿನ ಈ ರೀತಿ ಉಲ್ಟಾ ಹಾಕಬೇಕು. ಇಲ್ಲಿ ಹಿಟ್ಟು ತುಂಬ ಆಗ್ತಿರುತ್ತೆ, ಅದಕ್ಕೆ ಬಟ್ಟೆಯಲ್ಲಿ ನೀರು ಎತ್ಕೊಂಡು ಈ ರೀತಿ ಮಾಡಬೇಕು. ಬಿಸಿ ಬಿಸಿ ಜೋಳದ ರೊಟ್ಟಿ ಜವಳಿಕಾಯಿ ಪಲ್ಯ ರೆಡಿ. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಇವನ್ ಕಮೆಂಟ್ ಕೂಡ ಮಾಡಿ. ಥ್ಯಾಂಕ್ ಯು ಸೋ ಮಚ್.